ಬಹುನಿರೀಕ್ಷಿತ 3 ಜನ ದಿಗ್ಗಜ ನಾಯಕ ನಟರು ಅಭಿನಯ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅಭಿನಯದ ವಿಶಿಷ್ಟ ಕಥಾ ಹಂದರವನ್ನು ಹೊಂದಿರುವ ಕನ್ನಡ ಚಲನಚಿತ್ರ 45 ಶೀರ್ಷಿಕೆ ಡಿ ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು, ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಮಹಾಕೂಟೇಶ್ವರ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ನಮ್ಮ ಸ್ಟೇಟ್ ರಿಪೋರ್ಟ್ಸ್ ಸುದ್ದಿವಾಹಿನಿ ಜೊತೆ ತಮ್ಮ ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ಪ್ರಜ್ಞೆಯಿಂದ ಗಾಡಿ ಓಡಿಸ್ಬೇಕು, ಮೊಬೈಲ್ ಫಿಲ್ಮ್ ಹೇಗೆ ಅನಿಸ್ತು? ಫಿಲ್ಮ್ ಹೇಗೆ ಅನಿಸ್ತು ಸರ್? ಚೆನ್ನಾಗಿದೆ. ಚಿತ್ರ ಹೇಗೆ ಅನಿಸ್ತು? ಚಿತ್ರ ಹೇಗೆ ಅನಿಸ್ತು? ಯಾವ ಪಾತ್ರ ಇಷ್ಟ ಅನಿಸ್ತು ಸರಿ? ಮೂವಿ ಸಖತ್ತಾಗಿದೆ, ಸಖತ್ತಾಗಿದೆ. ಏನು ಇಷ್ಟ ಆಯಿತು ಫಿಲ್ಮಲ್ಲಿ? ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್. ಹಾಂ, ಫಿಲ್ಮ್ ಹೇಗೆ ಅನಿಸ್ತು? ಹಾಂ, ಏನು ಇಷ್ಟ ಆಯ್ತು? ಪಿಕ್ಚರಲ್ಲಿ ಏನು ಇಷ್ಟ ಆಯ್ತು? ಫಿಲ್ಮ್ ಹೇಗೆ ಅನಿಸ್ತು? ಚೆನ್ನಾಗಿದೆ ಸರ್. ಚಿತ್ರ ಹೇಗೆ ಅನಿಸ್ತು? ಚಿತ್ರ ಹೇಗೆ ಅನಿಸ್ತು? ಫಿಲ್ಮ್ ಹೇಗೆ ಅನಿಸ್ತು? ಏನು 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 ಇಷ್ಟ ಆಯಿತು ಚಿತ್ರದಲ್ಲಿ? ಹಾಂ ಹಾಂ ಹಾಂ, ಒಟ್ಟಾರೆ ಚಿತ್ರದಲ್ಲಿ ಸ್ಟೋರಿ ಏನು ಡಿಫ್ರೆಂಟ್ ಅನ್ನಿಸ್ತು ಅಂತ? ಯಾವ ಥರ? ಹಾಂ, ಫ್ಯಾಮಿಲಿ ಓರಿಯೆಂಟೆಡಾ? ಹಾಂ, ಇದರಲ್ಲಿ ಶಿವಣ್ಣ ಅವರ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಉಪೇಂದ್ರ ಕ್ಯಾರೆಕ್ಟರ್ ಬಗ್ಗೆ ಏನು ಅನ್ನಿಸ್ತು? ಹ್ಞೂ 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 ಹಾಂ ಹಾಂ ಮೊಬೈಲ್ ಬಳಸೋದು IT ಕಂಪ್ನಿ ನಡೆಯುವ ಘಟನೆಗಳು. ಹಾಂ ಹಾಂ, ಅವರು ನಡೆದಂಥ ಘಟನೆ 2 ವೀಲರಲ್ಲಿ ಹೋಗ್ತಿರ್ತಾರೆ. ಹ್ಞೂ, ಅವಾಗ ಯಾವ ಒಟ್ಟಾರೆ ಚಲನಚಿತ್ರ ಏನು ಸಂದೇಶ ರವಾನೆ ಮಾಡುತ್ತೆ ಸಾರ್ವಜನಿಕರಿಗೆ ಅಂತ ಈ ಚಿತ್ರದಿಂದ? ಒಳ್ಳೆ ಪ್ರಜ್ಞೆ ಇದೆ ಸರ್. ಮನುಷ್ಯನಾಗಿ ಯಾವ ರೀತಿ ನಾವು ಮನುಷ್ಯ ಇರಬೇಕು ಅನ್ನೋದು ಅದನ್ನು ತೋರಿಸ್ಕೊಟ್ಟಾರೆ ಸರ್. ಮೊಬೈಲಲ್ಲಿನೂ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಬಳಕೆ ಮಾಡಬಹುದು, ಎಲ್ಲಿ ಇದ್ದಾಗ ಯಾವ ಥರ ಬಳಕೆ, ನಾವು ಯಾವ ದಾರಿ ತಪ್ಪಿ ಮೊಬೈಲ್ ಮಾತಾಡೋದ್ರಿಂದ ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, ಬಾಗಲಕೋಟೆ.